ಕನ್ನಡದ ಹೆಸರು ಏನಿದಕ್ಕೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಕೇಳ್ತೀನಿ. ಇದೇನು ಅಕ್ಕಿ ಪ್ಯಾಕ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರಂತ, ಹೌದಾ? ಇರ್ತದೆ ಇನ್ನೊಂದಾ? ಅಲ್ಲೈತಲ್ಲ ಕಾಳುಗಳು, ಅವರೆಕಾಳು, ಕಡಲೆಕಾಳು ಅವೆಲ್ಲ ಬೆಳೀತಾ ಇರ್ತವಲ್ಲ, ಹ್ಞೂ ಹುಳ ಆಗದಂಗೆ ಈ ಥರ ಸುತ್ತೋದು, ಈ ಜಡೆ ಎಣ್ದಂಗೆ ಎಣೆ ಇರೋದಲ್ಲ, ಹ್ಞೂ ಒಣಗಿ ಭಾರಿ ಗಟ್ಟಿ. ಅದೇ ಮೊನ್ನೆ ಬಂದಿದ್ರ ರಮೇಶ್ ಅವರು, ಅವ್ರು ಹೇಳಿದರು ಇದು ಯಾವುದೋ ಹುಲ್ಲು ನೋಡ್ಬಿಟ್ಟು ಆ ಥರ ಯೂಸ್ ಮಾಡ್ತಾರೆ ಅದನ್ನ. ಎಣದ್ಬಿಟ್ಟು ಅದರೊಳಗಡೆ ತುಂಬೋದು. ಈ ರಾಗಿ ಮೇಳೆ ಮಾಡಿದಾಗ ಧೂಳು ಕಾಣುತ್ತಿತ್ತು, ಗಾಬು ಅಂತ ಹ್ಞೂ ಹೊರಗಡೆ ಇರುತ್ತೆ, ಅದ್ರ ಥರ ಈ ಭತ್ತದ ತಗೊಳ್ತಾರೆ. ಅದನ್ನು ಸುರಿದು ಅದನ್ನು ಮಧ್ಯಕ್ಕೆ ಸುರ್ಕೊಂಡು ಅದು ಸುರಿದು ಮಧ್ಯಕ್ಕೆ ಪ್ಯಾಕ್ ಮಾಡ್ಕೊಂಡು ಬರೋದು. ಇಷ್ಟು ದಪ್ಪ ಅದು ಯಾರೋ ಮಾಡೋದೊಂದು ಈಗಿನ ಕಾಲದಲ್ಲಿ ಮಾಡ್ತಾರೋ ಇಲ್ಲ ಅದೆಲ್ಲ. ಯಾರು ಇಲ್ಲ. ಹಾಂ, ಅದು ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಮಾಡೋದಾಗಿದ್ದು. ಅದು ಯಾರ ಮೊದಲೇ ಅಷ್ಟು ಹೆಚ್ಚಿಗೆ ಮೂಡೆ ಅವೆ ಅಂದರೆ ಹಾಂ, ಅವು ಒಳ್ಳೆ ಶ್ರೀಮಂತರಂತ. ಹಾಂ, ಅದು ಮದುವೆಗೆಲ್ಲ ಕೊಡ್ತಾ ಅದೆಲ್ಲ ನೋಡ್ತಿದ್ರು. ಮತ್ತು ಬಣವೆ ಎಷ್ಟೈತೆ ಅವ್ರದ್ದು, ತಿಪ್ಪೆ ಎಷ್ಟಿದೆ, ದನ. ಅದೇ ತಿಪ್ಪೆಗಳು. ಹಾಂ, ತಿಪ್ಪೆ ನೋಡ್ಬಾರ್ದು, ತಿಪ್ಪೆ ಐತೆ ಅಂದರೆ ಆ ದನವೇ ಅಂತ. ಒಂದು ದನ ಸಾಕೋ ಯೋಗ್ಯತೆ ಇಲ್ದಿದ್ರೆ ಅವನಿಗೆಲ್ಲಿ ಮಗಳನ್ನೆಲ್ಲಿ ಕೊಡೋದು? ಫಸ್ಟು ಬಂದ ನೆಂಟರು ಬಾವಿಗೆ ಬಣವೆ ನೋಡ್ತಾರೆ. ಹ್ಞೂ ಬಣವೆ ಎಷ್ಟು ಐತೆ ಅಂದರೆ ದೊಡ್ಡ ಬಣವೆ ಅಂದರೆ ದೊಡ್ಡದು ಅಂತ, ಹ್ಞೂ ಅಷ್ಟು ಬೆಳೀತಾನೆ ದನ ಐತೆ ಅಂತ. ನಡೆಯಲ್ಲ ಅದೆಲ್ಲ ಈಗ. ಅಲ್ಲೆಲ್ಲ ಊರಿಗೆ ಎಂಟ್ರಿ ಆಗುವಾಗ ತಿಪ್ಪೆಗಳು ಕಾಣೋ. ಹ್ಞೂ, ಈಗ ತಿಪ್ಪೆನೂ ಇಲ್ಲ, ದನ. ಆಗಿನ ಕಾಲದಲ್ಲಿ ಲಕ್ಷ್ಮಿ ಆಗಿತ್ತು ಅದು. ಈಗ ಅದು ಒಂದು ಗಲೀಜಾಗಿ ಹೋಗಿದೆ. ಸಗಣಿದು ವ್ಯಾಲ್ಯೂವೇ ಗೊತ್ತಾಗಿಲ್ಲ ಜನಕ್ಕೆ, ಮರ್ತೋಗ್ಬಿಟ್ಟಿದೆ. ಹೌದಾಯಿತು. ಅಂದರೆ ಇಷ್ಟು ಸಣ್ಣ ಪಾಟಲ್ಲಿ ಇಷ್ಟು ಎತ್ತರ ಬಂದಿದೆ ಅಲ್ಲ. ಇನ್ನೊಂದು ಜಾತಿ ಅದು ಇದಿರೋದೇ ಇನ್ನೊಂದು ಎಷ್ಟು ದೊಡ್ಡದಾಗುತ್ತೆ. ಇದೇ ಸ್ಪೀಷೀಸಾ ಅಥವಾ ಇದು ದೊಡ್ಡ ಜಾಗದಲ್ಲಿದ್ದೀರಾ? ಇದೇ ಥರನೇ ಅದೇ ಕಡ್ಡಿ ಎಲ್ಲ ದಪ್ಪಾಗಿ. ಇಲ್ಲಿ ನಮ್ಮ ತೋಟದ ಸುತ್ತಮುತ್ತಲೂ ಇದೆಯಾ? ಹಾಂ ಇದೆ. ನೀವು ಸತಿ ಫೋಟೋ ವಿಡಿಯೋ ಮಾಡಿದ್ರಲ್ಲ ಕಟ್ಟನ್ನು. ಹಾಂ ಹಾಂ, ಅಪ್ಲೂಡ ಆಗಿರ್ಬೋದು. ಅಪ್ಲೂಡ ಅಂತ ಒಂದಿದೆ. ಅದು ಅದರ ಜಾತಿ. ಹಾಂ ಹಾಂ, ಅದನ್ನು ಇನ್ನೂ ನಾನು ಸರಿ ನೋಡಲಿಲ್ಲ, ನೋಡಬೇಕಷ್ಟೇ ನೆಕ್ಸ್ಟು. ಸಂಜೆ